ನನ್ನಂತ ಕಲಾವಿದರ ಬದುಕನ್ನು ಉದ್ಧರಿಸಿದ ಮಹಾಮಹಿಮ, ನಡೆದಾಡುವ ದೇವರಾಗಿ ಭೂಲೋಕದ ಭಗವಂತ ಅನ್ನುವಂಥ ರೀತಿಯಲ್ಲಿ ಜಗದ ಜನರಿಂದ ಕರೆಸಿಕೊಂಡು ಕನ್ನಡ, ಹಿಂದಿ, ಸಂಸ್ಕೃತ, ಗದ್ಯ, ಪದ್ಯ, ಪುರಾಣ, ಪುಣ್ಯಕಥೆಗಳ ರಚನೆ ಮಾಡೋದ್ರ ಮುಖಾಂತರವಾಗಿ 97 ವಸಂತಗಳನ್ನು ಈ ಭೂಮಿ ಮೇಲೆ ಒಂದೊಳ್ಳೆ ವ್ಯಕ್ತಿತ್ವದೊಂದಿಗೆ ಕಳೆದು ಮನುಕುಲಕ್ಕನೇ ಆದರ್ಶ ಜೀವನವನ್ನು ತೋರಿಸಿಕೊಟ್ಟಂಥ ಆರಾಧ್ಯ ದೈವ ಗದುಗಿನ ಪುಟ್ಟರಾಜ ಗುರುಗಳ ದಿವ್ಯ ಭವ್ಯ ಭಕ್ತಿಯ ಆಶೀರ್ವಾದವನ್ನು ಹೃದಯಾರಿ ಸ್ಮರಿಸಿ ಆ ಗುರು ಪುಣ್ಯಾತ್ಮ ನುಡಿಸಿದ ನುಡಿಸೇವೆಯ ಕಾರ್ಯಕ್ರಮವನ್ನು ಆರಂಭಿಸುತ್ತಾ, ಈ ಕ್ಷೇತ್ರನಾಥನಾಗಿ, ಪವಾಡ ಪುರುಷನಾಗಿ, ಯೋಗಿಯಾಗಿ ಹಿಂದೊಂದು ಸಂದರ್ಭದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಭಕ್ತಿ ಜ್ಞಾನ ವೈರಾಗ್ಯದ ಬದುಕನ್ನು ಸಾಗಿಸಿ ತಾವು ಮಾಡಿದ ಪೂಜಾ ಫಲವನ್ನು ಈ ಒಂದು ಊರಿಗೆ ದಾರಿ ಎರೆದು ಜನರಲ್ಲಿ ಸಂಸ್ಕಾರವನ್ನು ಬಿತ್ತುತ್ತಾ ತಮ್ಮದೇ ಆದ ಆಶೀರ್ವಾದದ ಕೊಡುಗೆಯನ್ನು ಚಿಮ್ಮಡ ಗ್ರಾಮಕ್ಕೆ ಕೊಟ್ಟಂಥ ಮಹಾಮಠದ ಒಡೆಯನಾಗಿರ್ತಕ್ಕಂಥ ವಿರಕ್ತೇಶ್ವರನ ಪರಮಪಾವನ ಸನ್ನಿಧಾನಕ್ಕೆ ಭಕ್ತಿಯ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ಈ ದೇವಸ್ಥಾನದ ಅಧಿಪತಿಯಾಗಿರ್ತಕ್ಕಂಥ ಅಲ್ಲಮ ಪ್ರಭುವಿನ ಸನ್ನಿಧಾನಕ್ಕೂ ಕೂಡ ಭಕ್ತಿಯಿಂದ ಹಣೆಮಣಿದು, ಹಾಗೆ ಮಠದ ಅಧಿಪತಿಗಳಾಗಿ ಲಿಂಗ ಪೂಜಾ ನಿಷ್ಠರಾಗಿ ವಾಕ್ಸಿದ್ಧಿಯನ್ನು ಪಡೆದಂಥವರಾಗಿ, ಜೊತೆಗೆ ಎಲ್ಲರೊಂದಿಗೂ ಕೂಡ ಒಂದಿಷ್ಟು ದ್ವೇಷ ಭಾವ ಇರಲಾರ್ದಂಗೆ ಎಲ್ಲರೂ ನಮ್ಮವರು ಅನ್ನುವಂಥ ರೀತಿಯೊಳಗೆ ಭಕ್ತ ಮುಮುಕ್ಷೊಳಗೆ ಧರ್ಮದ ಮಾರ್ಗದರ್ಶನ ನೀಡತಕ್ಕಂಥ ಶ್ರೀಮನ್ ನಿರಂಜನ ಪ್ರಣಾಮ ಸ್ವರೂಪಿ ಪ್ರಭು ಮಹಾಸ್ವಾಮಿಗಳು ಪೂಜ್ಯರ ಪಾದದಲ್ಲಿ ಕೂಡ ಭಕ್ತಿಯ ಸಾಷ್ಟಾಂಗ ಪ್ರಣಾಮಗಳು ಸಲ್ಲಿಸ್ತಾ, ಇಂದಿನ ವೇದಿಕೆಯಲ್ಲಿ ತಮ್ಮದೇ ಆದ ಸಿರಿಕಂಠದಿಂದ ಸಂಗೀತವನ್ನು ನಡೆ ಮಾಡುವ ಸುಗಮ ಸಂಗೀತ ಯುವ ಗಾಯಕ ಆತ್ಮೀಯ ನಮ್ಮ ಮೋನೇಶ್ ಅವರಲ್ಲಿ ಶರಣಾರ್ಥಿಗಳನ್ನು ಹೇಳಿ, ತಬಲಾ ಚತುರ ಅನ್ನುವಂಥ ರೀತಿಯೊಳಗೆ ಇವತ್ತು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ತಬಲಾ ಸೇವೆ ಸಲ್ಲಿಸ್ತಕ್ಕಂಥ ಆತ್ಮೀಯರಾದ ನಮ್ಮ ವೀರಭದ್ರಪ್ಪನವರಲ್ಲಿ ಕೂಡ ಶರಣಾರ್ಥಿಗಳನ್ನು ಹೇಳಿ, ಹಾಗೆ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರ ಭಕ್ತಿಯ, ತಮ್ಮೆಲ್ಲರ ಈ ಸತ್ಸಂಗದ ಏನು ಒಡನಾಟದ, ಈ ಒಡನಾಟದೊಂದಿಗೆ ಒಂದಿಷ್ಟು ಹೃದಯ ಹಗುರ ಆಗ್ತಕ್ಕಂಥ, ಮೌನವಾಗ್ತಕ್ಕಂಥ, ಶಬ್ದಗಳ ಸ್ತಬ್ಧವಾಗುವ ಜ್ಞಾನ ಈ ಚಿಂತನೆಯಲ್ಲಿ ತಮ್ಮದೇ ಆದ ಸಹಾಯ ಸಹಕಾರ ಪ್ರೋತ್ಸಾಹ ನೀಡುತ್ತಾ ಭಾಗಿಯಾದಂಥ ಯಾವತ್ತೂ ಶ್ರೀಮಠದ ಎಲ್ಲ ಭಕ್ತ ಮುಮುಕ್ಷುಗಳಲ್ಲಿ ಆಗಮಿಸಿದ ಎಲ್ಲ ಶರಣರಲ್ಲಿ, ಶರಣೀಯರಲ್ಲಿ, ಮಾತೆಯರಲ್ಲಿ, ಚಿಕ್ಕ ಮಕ್ಕಳಲ್ಲಿ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು ಹೇಳ್ತಾ ಕಾರ್ಯಕ್ರಮವನ್ನು ಆರಂಭಿಸೋಣ. ಆತ್ಮೀಯರೇ, ಶಿವಸ್ವರೂಪಿಗಳೇ, ಸದ್ಗುರುವಿನ ಪಾದಕೃಪಾ ವಿಶೇಷದಿಂದ ಗುರುಮನೆಯ ಅರುವಿನಂಗಳದಲ್ಲಿ ನಾವು ನೀವೆಲ್ಲ ಸೇರಿದ್ದೇವೆ. ಮನೆ ಬೇರೆ, ಗುರುಮನೆ ಬೇರೆ. ನಿಮ್ಮ ಅಂಗಳ ಅದಾವ, ನಿಮ್ಮ ಮನೆ ಅದಾವ. ಆ ಮನೆಯೊಳಗೆ ಅಹಂಕಾರ ಮಮಕಾರಗಳದಾವ. ನಾನು ನಂದು ಅನ್ನುವಂಥದ್ದದ ಈ ಮಠದೊಳಗೆ ಅದಿಲ್ಲ, ಈ ಜಾಗದಾಗ ಅದಿಲ್ಲ. ಯಾಕೆ ಅಂತಂದರೆ, ಇಂದೊಂದು ಸಂದರ್ಭದೊಳಗೆ ಈ ಮಠ ಕಟ್ಟಬೇಕಾದ್ರೆ ಎಲ್ಲರೂ ದಾನದ ರೂಪದಿಂದ ಕೊಡುಗೆಯಾಗಿ ಒಂದೊಂದ ಕಲ್ಲ, ಒಂದಿಷ್ಟು ಕೆಲಸ ಮಾಡ್ತಾ ಈ ಜಾಗಕ್ಕೂ ಕೂಡ ಇದು ದೇವ್ರದು ಅನ್ನುವಂಥ ಜಾಗ ಏನಾಗ್ಯದ, ಮಠ ಅಂತ ಏನಾಗ್ಯದ, ಇದು ನಂದಿಲ್ಲ, ನಿಂಬುದಿಲ್ಲ, ಅದು ಸಾಕ್ಷಾತ್ ವಿರಕ್ತೇಶ್ವರನ ಅಲ್ಲಮ ಪ್ರಭುವಿನ ಜಾಗ ಆಗಿರೋದ್ರಿಂದ ಇದು ದೇವರ ಜಾಗ, ಇದು ಗುರುಮನೆಯ ಅಂಗಳ ಅಂತ ಆಗ್ತದ. ಈ ಅಂಗಳದ ಕೆಲಸ ಏನಂದ್ರೆ ಎಲ್ಲರಿಗೆ ಮಂಗಳ ಮಾಡುವುದೇ ಅಂಗಳದ ಕೆಲಸ. ಮಂಗಳ ಅಂತಂದ್ರೆ ಒಳ್ಳೇದು ಮಾಡೋದೇ ಈ ಅಂಗಳದ ಕೆಲಸ. ಮಂಗಲ ಅನ್ನುವಂಥದ್ದಕ್ಕೆ ಎಲ್ಲ ರೀತಿಯಲ್ಲೂ ಬರುತ್ತದೆ. ಮುಕ್ತಾಯ ಎಲ್ಲ ಮಂಗಲ ಅಂದ್ರೆ ಶುಭಕರವಾದಂಥ ಆಶೀರ್ವಾದ ಅಂತ, ಶುಭದ ಜಾಗ ಅಂತ. ಈ ಜಾಗಕ್ಕೆ ಬಂದ ಮೇಲೆ ಭಾವನೆಗಳು ಬದಲಾಗ್ತವೆ. ಈ ಜಾಗಕ್ಕೆ ಬಂದು ಕುಂತ ಮೇಲೆ ಕೆಲವೊಂದು ಅಜ್ಞಾನ ಪರವಾದಂಥ ವಿಷಯಗಳು ಈ ತಲೆಬಾಗಿಲೊಳಗೆ ಬರಾಕ ಹೆದರ್ತಾವ. ಕಾರಣ ಏನು ಅಂದ್ರೆ, ಇದು ಜಾಗ ಹಂಗದ, ಈ ಜಾಗ ಹಂಗದ, ದುಡ್ದವ್ರ ಹಂಗದಾರ, ಬದುಕು ಮಾಡಿದವ್ರ ಹಂಗದಾರ. ಈ ಎಲ್ಲರ ನಡುವೆ ಏನಿರ್ತದ ಅಂತಂದ್ರೆ, ಇಲ್ಲೆಲ್ಲವೂ ಕೂಡ ಒಂದು ವಿಶೇಷವಾದ ಪ್ರೇಮದೊಂದಿಗೆ
ಭಕ್ತಿ ಜ್ಞಾನದೊಂದಿಗೆ ಈ ಜಾಗ ತುಂಬಿರ್ತದ. ಈ ಜಾಗದ ಪರಿಣಾಮ ಏನು ಅಂದರೆ, ಒಂದು ಕ್ಷಣ ನೀವೆಲ್ಲ ರೈತಾಕಿ ಜನರದಿರಿ, ಯಾವುದೋ ಸಸಿ ತೆಗೆದು ಇನ್ನೊಂದು ಜಾಗದಾಗ ಇಟ್ಟಿವಿ ಅಂತಂದ್ರೆ ಬಂಡಿ ಮೇಲೆ ಇಟ್ಟರೆ ಬರೋಂಗಿಲ್ಲ ಸಸಿ. ಒಂದಿಷ್ಟು ಮಣ್ಣೊಳಗೆ ಆ ಸಸಿ ಜಾಗವನ್ನು ಹಿಂಗೆ ಎತ್ತಿ ತೆಗೆದು ಇಟ್ಟಿವಿ ಅಂತಂದ್ರೆ ಕಾಲ ಸ್ವಲ್ಪ ಸಮಯ ತಗೊಂತಂದ್ರೆ ಬೇರೆ ಬಿಡುತ್ತದ ನೆಲದೊಳಗೆ, ಮತ್ತೆ ಹಚ್ಚ ಹಸಿರಾಗಿ ನಿಲ್ತದ. ಅದರ ಸ್ವಭಾವ, ಅದು ಜಾಗ ಬದಲಾಯಿತು ಅಂದ್ರೆ ಯಾವ ಜಾಗದಾಗ ಯಾವ ಮಣ್ಣಾಗಿ ಇಡ್ತದ ಅದ್ರಂಗೆ ಬೆಳೆದು ಬಿಡುತ್ತದೆ. ಬರೀ ಗಿಡ ಮರಗಳಿಗೆ ಅಷ್ಟೇ ಇಲ್ಲ, ಮನುಷ್ಯನ ಅವಸ್ಥೆಗೆ ಕೂಡ ಹಂಗದ. ನಾವು ಕುಂದ್ರೋ ಜಾಗ, ನಾವು ನಿಂದ್ರೋ ಜಾಗ ಕೂಡ ಯಾವ ಕ್ಷಣದೊಳಗೆ ಯಾವ ಜಾಗದೊಳಗೆ ಎಷ್ಟೊತ್ತು ಕುಂದಿರ್ತೀವಿಲ್ಲ ಆ ಜಾಗ ಅವು ನಮ್ಮ ಭಾವನಾತ್ಮಕವಾಗಿ ಸ್ಪಂದಿಸ್ತಾವ. ಗಿಡ ಮರಗಳು ಹೆಂಗ ಚಿಗುರೊಡಿತಾವ ಅದರಂಗ ನಮ್ಮ ಮನಸ್ಸಿನ ಭಾವನೆಗಳು ಆ ಜಾಗಕ್ಕೆ ತಕ್ಕಂಗ ಮಾತಾಡಿಸ್ತದ, ಆ ಜಾಗಕ್ಕೆ ತಕ್ಕಂಥ ಭಾವನೆಗಳು ಬರ್ತಾವ. ಅದಕ್ಕೆ ಒಂದಿಷ್ಟು ನಾವು ಏನು ಮಾಡೋದು ಪ್ರಯತ್ನ ಅಂತಂದ್ರೆ ದಿವಸ ಒಂದಿಷ್ಟು ಮಠ ಮಂದಿರಗಳಿಗೆ ಬರೋದು, ತಿರುಗಾಡೋದು, ಹೋಗೋದು, ಕೂಡೋದು, ಕೇಳೋದು. ಇಲ್ಲಿ ಬಂದು ಕುಂತು ಹೋದ್ರೆ ಇದು ರೂಢಿ ಮಾಡ್ಕೊಂಡಿವಿ ಅಂತಂದ್ರೆ ನಮಗೊಂದು ಎಲ್ಲ ರೀತಿಯಲ್ಲೂ ಕೂಡ ಬಹಳ ಚಂದ ಅನ್ನುವಂಥದ್ರ ಜೊತೆಗೆ ನೆನಪಿರ್ಲಿ. ಇನ್ನೊಂದು ಮಾತು ಹೇಳ್ತೀನಿ ನಿಮಗ, ಯಾಕೆ ಬರಬೇಕು ಗುಡಿಗುಂಡಾರ ಪುರಾಣ ಪುಣ್ಯಕಥೆಗಳಿಗೆ ಅಂದ್ರೆ ಇದು ರೂಢಿ, ಇದು ಸತತ ಅಭ್ಯಾಸ. ಇದು ಈಗ ಇಲ್ಲಿಗೆ ಬಂದಿರಿ, ಪುರಾಣ ಮುಗಿದ್ಮೇಲೆ ಮನೆಗೆ ಹೋಗ್ತೀರಿ, ನಿಮ್ಮ ಮನೆ ಅಡ್ರೆಸ್ ಗೊತ್ತದ ಹೋಗ್ತೀರಿ, ಈ ಗುಡಿ ಅಡ್ರೆಸ್ ಗೊತ್ತದ ಬರ್ತೀರಿ. ಅದರಂಗ ಜೀವನ ಮುಗಿತದ. ಜೀವನ ಮುಗಿದ ಮೇಲೆ ಮೇಲೆ ಹೋಗ್ತಾರ ಅಂದ್ರೆ ಸಾಯ್ತಾರ. ನೆನಪಿರ್ಲಿ, ಸತ್ತ ಮೇಲೆ ಎಲ್ಲಿಗೆ ಹೋಗ್ಬೇಕು ಅನ್ನೋ ಅಡ್ರೆಸ್ ಬೇಕಲ್ಲ, ಹೌದಾ? ದೇವ್ರ ತಾಕ್ ಅಂತಾರ, ಹೋದ ಮೇಲೆ ಅಂತಾರ. ಮೇಲೆ ಹೋಗ್ಬೇಕಾದ್ರೂ ಕೂಡ ಅಲ್ಲೊಂದು ಅಡ್ರೆಸ್ ಬೇಕು. ಸ್ವರ್ಗನೋ ನರಕನೋ ಒಂದಿಷ್ಟೇನು ದೇವಲೋಕನೋ. ಕಣ್ಣು ಮುಚ್ಚಿದ ಮೇಲೆ ಜೀವ ಹೋದ ಮೇಲೆ ಹೋಯ್ತು ಅಂತಾರಲ್ಲ, ಅದು ಎಲ್ಲಿಗೆ ಹೋಗ್ತದ, ಆ ಜೀವ ಎಲ್ಲಿಗೆ ಹೋಗ್ಬೇಕು ಆಗ್ಯಾದ ಅನ್ನೋ ತಿಳ್ಕೊಳ್ಳೋದು ಅರಿವಿದ್ದಾಗ ಮಾತ್ರ, ಬದುಕಿದಾಗ ಮಾತ್ರ ಆ ಅಡ್ರೆಸ್ ಗೊತ್ತಾಗೋದು. ಜೀವಕ್ಕೆ ಮಾತ್ರ ಅಡ್ರೆಸ್ ಗೊತ್ತಾಗ್ತದ. ಆ ಜೀವಕ್ಕೆ ಇಂಥ ಜ್ಞಾನ ಕೊಟ್ಟಿವಿ ಅಂದ್ರೆ ಆ ಅಡ್ರೆಸ್ ಹುಡ್ಕೊಂಡು ಅಲ್ಲಿಗೆ ಹೋಗ್ತದ. ಅಕಸ್ಮಾತ್ ಪುರಾಣನೇ ಕೇಳಲಿಲ್ಲ, ಗುಡಿಗುಂಡಾರ ಮಠ ಮಂದಿರಕ್ಕನ ಬರಲಿಲ್ಲ, ಸತ್ವಿ, ಮತ್ತೆ ಎಲ್ಲಿ ಹೋಗ್ತೀವಿ ಅಂತ ನೋಡೋಣ. ಹುಣಸಿ ಗಿಡದಾಗ ಜೋತಾಡೋದು ಅಷ್ಟೇ. ಹುಣಸಿ ಗಿಡದಾಗ ಜೋತಾಡೋದು. ಸಣ್ಣ ಕೂಸು ಮಕ್ಕಳು ಮೊಮ್ಮಕ್ಕಳ ಮೇಲೆ ಜೀವ ಇರ್ತಾವ. ಜೀವಿದ್ದು ನಮ್ಮಪ್ಪ ನಮ್ಮಜ್ಜ ನಮ್ಮಗ ಮೊಮ್ಮಗ ಅನ್ಕೊಂತ ಜೀವ ಬಿಡ್ತಾವ. ಸತ್ತ ಮೇಲೆ ಮೊಮ್ಮಕ್ಕಳು ದೆವ್ವಾಗಿ ಬಿಡ್ಬೋದು. ಆ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಹಿಂಗಾಗೋದದು, ಹೌದಲ್ಲ? ಸಾಯುವ ಸಂದರ್ಭದೊಳಗ ಮುಕ್ತಿ ಅನ್ನುವಂಥದ್ದು, ಮೋಕ್ಷ ಅನ್ನುವಂಥದ್ದು ಸಿಗಬೇಕಾದ್ರೆ ಸಾಧನ ಬೇಕು. ಸಾಧನ ಇಲ್ಲದೆ ಯಾವುದೂ ಇಲ್ಲ. ಸಾಧನ ಅನ್ನೋದು ಹೆಂಗಿರ್ತದೆ ಅಂತ ಹೇಳ್ತೀನಿ ನಿಮಗ. ಈಗ ದಿವಸ ಇಷ್ಟು ತಾಯಿ ಮೊದಲು ಆ ಮಗುವಿಗೆ ಊಟ ಮಾಡೋದು ಕಲಿಸ್ತಾಳ. ತಾಟಿನೊಳಗೆ ಎಲ್ಲ ರೀತಿಯ ಪದಾರ್ಥಗಳನ್ನ ಕಲಿಸಿ ಬಾಯಿಗಿಡೋದು ಕಲಿಸ್ತಾಳ. ತದನಂತರದಲ್ಲಿ ನೀವು ಉಣ್ಣಂತ ಕೊಡ್ತಾಳ. ಆಗ ಮಗು ಉಣ್ಣಕ್ಕೆ ಚಾಲು ಮಾಡ್ತದೆ, ಅಲ್ಲಿದ್ದ ಊಟ ಮಾಡಕ್ಕೆ ಚಾಲು ಮಾಡ್ತದೆ. ಇಲ್ಲಿವರೆಗೆ ಬಂದೀವಿ, ಕರೆ ಊಟ ಕುಂತಿರ್ತೀರಿ, ಕರೆಂಟ್ ಹೋಯ್ತು ಅಂತಂದ್ರೆ ಆ ತಾಟಿನ ತುತ್ತು ಸೀದಾ ಬಾಯಿಗೆ ಹೋಗ್ತದ, ಹೌದಾ? ತಾಟಿನ ತುತ್ತು ಬಾಯಿಗೆ ಹೋಗ್ತದೆ. ಕರೆಂಟ್ ಇಲ್ಲ ಅಂತೇಳಿ ಕಿವಿಯಾಗ ಮುಗಿನಾಗ ಯಾರು ಇಟ್ಕೊಳ್ಳೋಂಗಿಲ್ಲ. ಕರೆಂಟ್ ಹೋದ್ರೂ ಕೂಡ ಕೈ ಬಾಯಿಗೆ ಯಾಕೆ ಹೋಗ್ತದ ಅಂದ್ರೆ ಬಾಲ್ಯದಿಂದಲೂ ಸಾಧನೆ ಮಾಡ್ಯದದು. ಕೈಗೆ ಬಾಯಿಗೆ ತಿನ್ನೋದು ರೂಢಿ ಮಾಡೋದ್ರ ಸಲುವಾಗಿ ಕರೆಂಟ್ ಹೋದ್ರೂ ಕೂಡ ಕೈ ಸೀದಾ ಬಾಯಿಗೆ ಹೋಗ್ತದ. ಹಾಗೆ ದಿವಸ ಇಷ್ಟು ಈ ಪೂಜಾ ಮುಖಾಂತರವಾಗಿ, ಲಿಂಗ ಪೂಜಾ ಮುಖಾಂತರವಾಗಿ, ಒಂದಿಷ್ಟು ಸ್ನಾನ ಮಾಡಿದ ಮೇಲೆ ಮಠಕ್ಕೆ ಬಂದು ಹೋಗೋದ್ರ ಮುಖಾಂತರವಾಗಿ ಇದು ಸಾಧನ. ಇದು ಮನೆಗೆ ಮಠಕ್ಕೆ. ಕೊನೆಯ ಗಳಿಗೆ ಒಳಗೆ ಜೀವ ಹೋಯ್ತು ಅಂದ್ರೆ ಸೀದಾ ಎಲ್ಲಿಗೆ ಹೋಗಿರ್ತದ ಅಂದ್ರೆ, ಈ ಕರೆಂಟ್ ಹೋದ್ರೆ ಹೆಂಗ ಅಂತ ಅದಾಗ್ತದ. ಜೀವ ಹೋಯ್ತು ಅಂದ್ರೆ ಹೆಂಗ ಹೋಗ್ತದ ಅಂದ್ರೆ ಸೀದಾ ಅಲ್ಲಿಗೆ ಹೋಗೋದು ರೂಢಿ ಮಾಡಿಕೊಂಡದ. ಅಲ್ಲಿಗೆ ಜೀವ ಅಲ್ಲಿಗೆ ಹೋಗ್ತದೆ. ಇದು ಸಾಧನ. ಸಾವು ಅನ್ನುವಂಥದ್ದು ಬಹಳ ಸುಂದರವಾಗಿರಬೇಕು ಅಂದರೆ ಜ್ಞಾನ ಅನ್ನುವಂಥದ್ದು ಬೇಕಾಗ್ತದೆ. ಆ ಜ್ಞಾನ ಸಿಗೋದು ಇಂಥ ಸತ್ಸಂಗದಲ್ಲೇ, ಇಂಥ ಸನ್ಮಾರ್ಗದಲ್ಲೇ. ಹಾಗಾಗಿ ದಿವಸ ಒಂದಿಷ್ಟು ಬರಬೇಕು. ಬೆಳಗ್ಗೆ ಸಾಯಂಕಾಲ ಏನು ಒಂದೆರಡು ತಾಸು ಕುಂತು ಕೇಳೋದ್ರಿಂದ ಏನಾಗೋದಿಲ್ಲ, ಮನಸ್ಸು ತಿಳಿಯಾಗ್ತದಷ್ಟೆ.
ಮನಸ್ಸ ತಿಳಿ ಆಯಿತು ಅಂತಂದ್ರೆ ಆಗೋ ಲಕ್ಷಣ ಬೇರೆ. ಒಬ್ಬ ಶಿಷ್ಯ ಬಂದು ಕೇಳಿದಂತ ಗುರುಗಳ ಇಷ್ಟು ಚಂದ ಪ್ರವಚನ ಮಾಡ್ತೀರಿ, ಇಷ್ಟು ಚಂದ ಹೇಳ್ತೀರಿ, ಕರೆ ಏನೋ ಒಂದಿಷ್ಟು ದೇವ್ರನ್ನ ತೋರಿಸ್ರಿ ಅಂತ ಬಂದನು. ದೇವ್ರನ್ನ ತೋರಿಸ್ರಿ ಅಂತ ಬಂದ. ಮಳೆಗಾಲ, ಮಳೆ ಬಂದಿತ್ತು, ಹೊರಗೊಂದಿಷ್ಟು ರಾಡಿ ನೀರು ನಿಂತಿದ್ದು. ಇಲ್ಲಿ ಬಾ ತೋರಿಸ್ತೀನಿ ಅಂತ ಕರ್ಕೊಂಡೋಗಿ ಶಿಷ್ಯನ ಕರ್ಕೊಂಡೋಗಿ ಮುಂದೆ ಕುಂದಿರ್ಸಿದ. ರಾಡಿ ನೀರು ಕಡೆ ತಗ್ಗಿನಾಗ ನಿಂತಂತ ನೀರನ್ನ ಇದ್ರಾಗ ನೋಡು ದೇವ್ರು ಕಾಣ್ತಾನ ಅಂದ. ನೋಡ್ಕೋಂತ ಕುಂತ ಕೈ ಆಡಿಸಿದ, ಅದ್ರಾಗ ಹಂಗ ಹಿಂಗೆ ಕೈ ಆಡಿಸಿದ. ಮತ್ತೆ ಒಂದು ತಿಳಿಯಾಗಿ 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 ಇನ್ನೇನು ಚಂದ ಆಗ್ತದ, ಅದ್ರಾಗ ಏನ ಕಾಣಿಸ್ತದ ಅನ್ನುವಾಗ ಮತ್ತೆ ಬಂದು ಕೈ ಆಡಿಸಿ. ಇದ್ರಂಗ ಎಷ್ಟು ಬಾರಿ ಆಯ್ತು ಅಂದ್ರೆ ಒಂದು 10-12 ಬಾರಿ ಹಿಂಗ ಆಯ್ತು. ಸಿಟ್ಟು ಬಂದು ಶಿಷ್ಯ, ಅಲ್ರಿ ಗುರುಗಳ ನೋಡು ಅಂತ ಹೇಳ್ತೀರಿ, ನೋಡಾಕ್ ಕುಂದಿರ್ತೀನಿ, ಇನ್ನೇನು ಅದ್ರಾಗ ಏನ ಕಾಣಿಸ್ತದ ಅನ್ನುವಾಗ ಮತ್ತೆ ಬಂದು ಕೈ ಆಡಿಸ್ತೀರಿ, ಹಿಂಗ್ಯಾಕೆ ಮಾಡ್ತೀರಿ ಅಂದ. ಇಷ್ಟೇ ನೋಡ್ತಮ್ಮ, ದೇವರು ಅನ್ನುವಂಥ ಪರವಸ್ತುವನ್ನು ಹುಡುಕಾಟ ಮಾಡುವಂಥ ನೀನು, ಪರಲೋಕವನ್ನು ಹುಡುಕುವಂಥ ನೀನು, ನಿನ್ನ ಮನಸ್ಸು ತಿಳಿಯಾಗಿ ಇದ್ದರೆ ಮಾತ್ರ ಸಾಧ್ಯ. ನಿನ್ನ ನೀ ಕಂಡುಕೊಳ್ಳಾಕ, ನೀನು ಯಾರು ಅಂತ ನೀ ತಿಳ್ಕೊಳ್ಳಾಕ, ನಿನ್ನೊಳಗಿನ ತಿಳಿ ಆದಾಗ, ನಿನ್ನೊಳಗಿನ ತಿಳುವರಿಕೆ ಅದು ಪ್ರಜ್ಞಾವಸ್ಥೆಗೆ ಬಂತು ಅಂದ್ರೆ ನಿನ್ನೊಳಗೆ ನೀ ನೋಡಕ್ ಪ್ರಾರಂಭ ಮಾಡಿದೆ ಅಂತಂದ್ರೆ ಅವಾಗ ಪರವಸ್ತು ಅನ್ನುವಂಥದ್ದು ಕಾಣಿಸ್ತದ. ಅದು ಕಾಣಬೇಕಾದ್ರೆ ನೀನೇನ ನೋಡ್ಬೇಕಂತ ಒಂದು 5 ನಿಮಿಷ ಕುಂದಿರ್ತಿದ್ದಿ. 5 ನಿಮಿಷ ಕುಂತಾಗ ಯಾರೋ ಬಂದು ಕರೀತಾರ, ಕೈ ಆಡಿಸ್ತಾರ. ಪೂಜಾ ಅನ್ನುವಂಥ ಮಾಡೋ ಸಂದರ್ಭ ಲಿಂಗ ಆಗೋದು. ದೇವ್ರ ಮನೆಯಾಗ ಕುಂತಿರ್ತಾರ, ಪೂಜೆ ಮಾಡ್ಕೋಂತ ಕುಂತಿರ್ತಾರ. ಮನ್ಯಾಗ ಹೆಂಡತಿ ಕರಿತಾಳಲ್ರಿ, ಅಲ್ಲಿ ಹೋಗ್ಬೇಕಾಗಿತ್ತು, ಹೋಗಿದ್ರಿ ನಂತ ಕೇಳ್ತಾ. ಅವ್ರಿಗೆ ಕೊಡ್ಬೇಕಾಗಿತ್ತು, ಕೊಟ್ರಿ ನಂತ ಕೇಳ್ತಾರ. ಅಲ್ಲೇ ಅಷ್ಟೊತ್ತು ಕುಂತ್ರೆ ಮುಂದೆ ಮಕ್ಕಳ ಪರಿಸ್ಥಿತಿ ಹೆಂಗ ಅಂತ ಇವು ಕೈ ಆಡಿಸೋರು. ಇವರೆಲ್ಲ ಆಡಿಸಬಾರ್ದಂತಲ್ಲ, ಲೋಕ ಅಂದ ಮೇಲೆ, ಈ ಪರಿಸ್ಥಿತಿ ಅಂದ ಮೇಲೆ, ಬದುಕೀವಿ ಅಂದ ಮೇಲೆ ಎಲ್ಲ ಕೈ ಆಡಿಸೋದೆ ಇರೋದೆ. ಹಾಗೆ ಮನಸ್ಸ ತಿಳಿಯಾಗಬೇಕಾದ್ರೆ ನಾವು ಏನ ಸಾಧನ ಮಾಡ್ಲಿ, ವಯಸ್ಸೆಷ್ಟು ಆಗ್ಲಿ, ಒಂದು ಈ ಜಾಗದಾಗ ಬಂದು ಕುಂತೀವಿ ಅಂತಂದ್ರೆ ಆ ಜ್ಞಾನ, ಆ ಪರವಸ್ತುವಿನ ಜ್ಞಾನ ಆಗಬೇಕಾದ್ರೆ ಸಾಧನ ಬೇಕಾಗ್ತದ. ಆ ಸಾಧನ ಆಗಬೇಕಾದ್ರೆ ಇಂಥ ಸಂಸ್ಕಾರ ಬೇಕಾಗ್ತದ. ಈ ಜಾಗ ಮಾಡೋ ಕೆಲಸ ಏನಪ್ಪಾ ಅಂದ್ರೆ ಸಾಧನ ಮಾಡಾಕ ಸ್ಫೂರ್ತಿ ಕೊಡುವಂತ ಜಾಗ ಇವು ಅದಾವ. ಹಾಗಾಗಿ ಈ ಜಾಗಕ್ಕೆ ಬಂದು ಜಾಗೃತ ಆಗ್ತಕ್ಕಂಥ ಎಲ್ಲ ಭಕ್ತರಲ್ಲಿ ಕೂಡ ಒಂದು ವಿನಂತಿ ಏನಂದ್ರೆ, ನಿನ್ನೆ ದಿವಸ ಎಲ್ಲ ಕೇಳಿದಿರಿ ತಾವೆಲ್ಲ ಪುರಾಣದೊಳಗೆ ಅದ್ಭುತವಾದಂಥ ಸನ್ನಿವೇಶಗಳು. ಸಗರನಾಡಿನ ಸೀಮೆಯೊಳಗ ಅರಳುಗುಂಡಿಗೆ ಊರೊಳಗ ಆದಯ್ಯ, ಮಡಿಯಮ್ಮ, ಸಂಗಪ್ಪ, ಮಲ್ಕಮ್ಮ ಅನ್ನುವಂಥ ದಂಪತಿಗಳು ಉದರದಿಂದ ದೈವಾಂಶ ಸಂಭೂತನಾದಂಥ ಕೈಲಾಸದ ನಂದಿಯೇ ಇಲ್ಲಿ ಜನನ ಆಯಿತು ಅನ್ನುವಂಥ ಪ್ರಸಂಗವನ್ನು ನಾವು ನಿನ್ನೆ ದಿವಸ ಕೇಳಿ ನಾಮಕರಣ ಸನ್ನಿವೇಶವನ್ನು ಮಾಡಿದಿರಿ, ನೋಡಿದಿರಿ. ಬಹಳ ಚಂದ ಹಾಡಿದರು. ಇವೆಲ್ಲ ಸನ್ನಿವೇಶಗಳು ನೀವೆಲ್ಲ ನಿಮ್ಮ ಮನೆತನದೊಳಗೆಲ್ಲ ನೋಡ್ತೀವಿ. ತೊಟ್ಲ ಕಾರ್ಯಕ್ರಮ ಅಂದ್ರೆ ಸಾಮಾನ್ಯ ಅಲ್ಲ, ಹೆಸರಿಡೋ ಕಾರ್ಯಕ್ರಮ ಅಂತ ನಾವೇನೋ ತಿಳ್ಕೊಂಡಿವಿ. ಹಿಂಗ ಗಂಗೆಗೆ ಹೋಗಿ ಬಂದ ತೊಟ್ಟಿಲ್ದೊಳಗೆ ಹಿಂಗೆಲ್ಲ ಪೂಜೆ ಮಾಡಿ ಹಿಂಗೆ ಮಾಡ್ಯಾರ, ತೊಟ್ಲ ಮುಗೀತು ಇದ ಅನ್ನುವಂಥ ರೀತಿಯಲ್ಲಿ ಹಿಂಗೆ ತಿಳ್ಕೊಂಡಿವಿ. ಅದಕ್ಕೆ ಮೂಲ ಉದ್ದೇಶ ಬೇರೆ ಅದ. ಈ ತೊಟ್ಟಿಲು ವಿಶೇಷವಾದದ್ದು ಏನು ಅಂತಂದ್ರೆ, ಯಾವ ಜನ್ಮದಲ್ಲಿಯೂ ಕೂಡ ಹುಟ್ಟಿದ ಜೀವಾತ್ಮನಿಗೆ ಹೆಸರಿಟ್ಟಿಲ್ಲ. ಯಾವ ಜೀವಾತ್ಮನಿಗೆ ಹೆಸರಿಟ್ಟಿಲ್ಲ. ಈ ಅಪರೂಪವಾದಂಥ ಮಾನವ ಜನ್ಮದೊಳಗ ಬಂದಂಥ ಶಿಶುವಿಗೆ ತೊಟ್ಟಿಲ್ದೊಳಗೆ ಹಾಕಿ, ಇಡೀ ಈ ಭಾರತ ದೇಶದಾಗಷ್ಟೇ, ಈ ಸಂಸ್ಕಾರದೊಳಗಷ್ಟೇ ಆ ಮಗುವಿಗೆ ತೊಟ್ಟಿಲ್ದೊಳಗೆ ಹಾಕಿ ಒಂದು ಹೆಸರಿಡ್ತೀವಿ. ಕುಟಟ್ಟೆ ಕುರ್ರು, ಕುಟಟ್ಟೆ ಕುರ್ರು, ಕುಟಟ್ಟೆ ಕುರ್ರು ಅಂತ. ಏನಿದು ಕುಟಟ್ಟೆ ಕುರ್ರು ಅಂದ್ರೆ? ಸಂಸ್ಕೃತ ಶಬ್ದ ಅದು. ಕೊಟ್ಟು ಇಟ್ಟೆ ಕುರು. ಈ ಲೋಕದ ವ್ಯವಹಾರಕ್ಕಾಗಿ ನಿನಗೊಂದು ಹೆಸರಿಟ್ಟಿದ್ದೀನಿ, ಒಂದು ಹೆಸರು ಕೊಟ್ಟಿದ್ದೀನಿ. ಆ ಹೆಸರಿಗೆ ನೀ ಸ್ಪಂದಿಸ್ಬೇಕು, ಓ ಅನ್ಬೇಕು. ಕರೆದಾಗ ಬಂದು ನಾ ಹೇಳಿದ ಕೆಲಸ ಮಾಡಬೇಕು, ಮತ್ತೆ ಹೇಳಿದ ರೀತಿಯಲ್ಲಿ ಸ್ಪಂದಿಸ್ಬೇಕು ಅನ್ನೋ ರೀತಿಯಲ್ಲಿ ನಿನಗೊಂದು ವ್ಯವಹಾರ ಕೊಟ್ಟು, ಕುರು ಅಂದರೆ ಮಾಡು. ಹಾಗೆ ಕುಟಟ್ಟೆ ಕುರ್ರು ಅನ್ನೋ ಶಬ್ದಕ್ಕೆ ಮೀನಿಂಗ್ ಹಿಂಗದ. ಇನ್ನು ಬೆನ್ನು ಬಡಿತಾರೆ. ಬೆನ್ನು ಯಾಕೆ ಬಡಿತಾರೆ? ಸಿಟ್ಟದ, ಸೇಳದ? ಇಲ್ಲಲ್ಲ. ಉದ್ದೇಶ ಏನು ಅಂದ್ರೆ, ಯಾವ ಜನ್ಮದಲ್ಲಿಯೂ ಕೂಡ ಹೆಸರಿಲ್ಲದ ಆತ್ಮನಿಗೆ ಈ ಜನ್ಮದಲ್ಲಿ ಹೆಸರಿಟ್ಟಿಪ ಶಭಾಷ್ ಅಂತ ಬೆಂತಟ್ಟೋದು. ಆ ಜೀವಾತ್ಮ, ಆ ಸೋದರತ್ತೆಗೆ ಅಲ್ಲಿ ಸ್ವಾಮಿಗಳಾಗಿರ್ತಕ್ಕಂಥವ್ರಿಗೆ ಏನು ಹೆಸರಿಡ್ತಾರಲ್ಲ ಅವ್ರಿಗೆ ಬೆಂತಟ್ಟೋದು. 4 ಜನ ಬೆಂತಟ್ಟೋದು.
ಹಾಗೆ ಆಕೆ ಹೆಸರು ಇಟ್ಟ ನಂತರದೊಳಗ ಎಲ್ಲ ಸುಮಂಗಲಿಯರು ಹಾಡ್ತಾರ ಲಾಲಿ ಹಾಡು, ಜೋಗುಳ ಹಾಡ. ಈ ಜೋಗುಳ ಹಾಡ ಉದ್ದೇಶ ಏನು ಅಂತಂದ್ರೆ ಮಗುವಿನ ಒಂದು ಸಂಬಂಧದ, ತಾಯಿ ಮಗುವಿನ ಸಂಬಂಧದ. ತಾಯಿ ಹೊಟ್ಟೆಯೊಳಗ ಸುಮಾರು 9 ತಿಂಗಳವರೆಗಿದ್ದಂತಹ ಸಂದರ್ಭದಲ್ಲಿ ಯಾವಾಗ ಅದಕ್ಕೆ ಪ್ರಾಣ ಪಕ್ಷಿ ಬರ್ತದ ಆ ಸಂದರ್ಭದಲ್ಲಿ ತಾಯಿಯ ಎದೆಹಾಲ ಮುಖಾಂತರವಾಗಿ ಹಾಗೆ ತಾವು ಪದಾರ್ಥ ತಗೊಳ್ಳೋದು ಮುಖಾಂತರವಾಗಿ ಆ ಗರ್ಭದಲ್ಲಿದ್ದಂಥ ಏನು ಆ ಶಿಶು ಏನಿರ್ತದಲ್ಲ ಬೆಳವಣಿಗೆ ಆಗೋ ಸಂದರ್ಭದೊಳಗ ತಾಯಿಯ ಧ್ವನಿಯನ್ನ ಗುರುತಿಸುತ್ತಾ ಕೇಳ್ತಾ 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 ತನ್ನ ಒಕ್ಕಳ ಉರಿ ಮುಖಾಂತರವಾಗಿ ಅಲ್ಲಿ ಎಷ್ಟೋ ನರನಾಡಿಗಳು ಸೇರಿರ್ತಾವ, ಅದು ಮೆದುಳಿಗೂ ಕೂಡ ಅದಿರ್ತದ. ಆ ತಾಯಿಯ ಧ್ವನಿ ಆ ಮಗುವಿಗೆ ಕೇಳಿಸ್ತಿರ್ತದ. ಆ ತಾಯಿಯ ಧ್ವನಿ ಕೇಳಿದಾಗ, ಆಕೆ ಮಾತಾಡಿದಾಗ, ಆಕೆ ಹಾಡಾಡಿದಾಗ, ಆಕೆ ಏನೆಲ್ಲ ರೀತಿಯೊಳಗ ಆ ಧ್ವನಿ ಕೇಳ್ತಾ ಕೇಳ್ತಾ ಅದಕ್ಕೊಂದು ಆತ್ಮವಿಶ್ವಾಸ ಏನು ಅಂದ್ರೆ ನನ್ನ ತಾಯಿ ಲದಾಳೆ ಅನ್ನುವಂಥ ಒಂದು ಧೈರ್ಯ ಮೂಡ್ತಾ 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 ಬರುತ್ತದೆ. ಹೆರಿಗೆ ಆದ ನಂತರದೊಳಗ ನಾಮಕರಣ ಸನ್ನಿವೇಶದೊಳಗ ಒಂದಿಷ್ಟು ಎಲ್ಲ ಹೆಣ್ಮಕ್ಳೆಲ್ಲ ಕೂಡಿ ಚಂದ ಧ್ವನಿಯಿಂದ ಹಾಡುವಂತ ಹಾಡ, ಆ ಧ್ವನಿ ಕೇಳುವಂತ ಸಂದರ್ಭದಲ್ಲಿ ಆ ತಾಯಿಯ ಧ್ವನಿಯನ್ನು ಹುಡುಕ್ತಿರ್ತದ, ಆರಿಸ್ತಿರ್ತದಂಥದ್ದು. ನನ್ನವ್ವನ ಧ್ವನಿ ಎಲ್ಲದ ಅಂತ ಆರಿಸಿದಾಗ ಅದು ಬೆಳ್ಕೊಂತ ಹೋದಾಗ ಯಾವಾಗ ಸುಮ್ಮನೆ ಹಾಡು ಭಾಷೆಯೊಳಗ ಏನು ಮಾತಾಡ್ತಾಳೆ, ಏನು ಹಾಡ್ತಾಳ ಆ ಧ್ವನಿ ಆ ಹೊರಗೊರಗ ಗುರುತಿಸ್ತಾ ಮಮಕಾರದ ಕೊಂಡಿ ಅಲ್ಲಿದ್ದ ಬೆಳೀತಾ ಹೋಗ್ತದ. ಆ ಕಾರಣಕ್ಕಾಗಿ ಆ ತಾಯಂದಿರ ಹಾಡನ್ನ ಹಾಡಿಸೋದ್ರ ಮುಖಾಂತರವಾಗಿ, ಬೆಂತಟ್ಟೋದ್ರ ಮುಖಾಂತರವಾಗಿ, ಇನ್ನು ಹೆಸರನ್ನ ಬಹಳ ಸುಂದರವಾಗಿ ಇಡುವಂತ ಸಂದರ್ಭ ಇದ್ದು. ಮೊದಲು ಹೆಸರು ಬಹಳ ಚಂದ ಇಡ್ತಿದ್ರು ರೈತಾಕಿ ಜನರು. ವಿಶೇಷವಾಗಿ ಎಷ್ಟೆಲ್ಲ ಚಂದ ಇಡ್ತಿದ್ರು ಅಂತಂದ್ರೆ ದೇವರ ಹೆಸರು ಇಡ್ತಿದ್ರು, ಬಸವಾದಿ ಶರಣರ ಹೆಸರುಗಳನ್ನ ಇಡ್ತಿದ್ರು. ಕಾರಣ ಇಷ್ಟೇ, ಮಹಾತ್ಮರ ಹೆಸರನ್ನ ಇಡೋದರಿಂದ, ಪದೇ ಪದೇ ಆ ಹೆಸರನ್ನ ಕರೆಯೋದರಿಂದ ಒಂದಿಷ್ಟು ಶರಣರ ನಾಮಸ್ಮರಣೆ ಮಾಡಿದ ಪುಣ್ಯ ನನಗೆ ಸಿಗುತ್ತದೆ. ಇನ್ನೊಂದು ಆ ಶರಣರ ಆಶೀರ್ವಾದ ಆ ಮಗುವಿಗೆ ಆಗ್ತದೆ ಅಂತ. ಇನ್ನೊಂದು ಆ ಶರಣರ ಆಶೀರ್ವಾದದ ಜೊತೆಗೆ ಆ ವ್ಯಕ್ತಿಯ ಹೆಸರು ಅವರಿಗೆ ಆದರ್ಶವಾಗಿ ಇಟ್ಟುಕೊಂಡು ಜೀವನ ಮಾಡಲಿ ಅನ್ನುವಂಥ ಗೊತ್ತು ಗುರಿಯನ್ನು ಕಲಿಸುವ ಸಾಧನ ಅಂದ್ರೆ ಹೆಸರಿಡೋ ಕಾರ್ಯಕ್ರಮ. ಎಲ್ಲ ದೇವರ ಹೆಸರಿಡುವಂಥದ್ದು ಹಿಂಗೆಲ್ಲ ಇರ್ತಿತ್ತು. ಇತ್ತೀಚಿನ ದಿನಮಾನಗಳಲ್ಲಿ ಏನಾಗ್ಯದ ಅಂತಂದ್ರೆ ದೇವರ ಹೆಸರು ಬಿಟ್ಟಾರೆ, ಹಳೆಯದಂತ. ದೇವರ ಹೆಸರು ಇಡೋದು ಹಳೆಯದಂತ. ಧಾರಾವಾಹಿ ನೋಡಿ ಓದಿವಿ ಅನ್ನುವಂಥ ಇದ್ರೊಳಗ ಈ ವಿಜ್ಞಾನದ ಹೆಸರಿನೊಳಗೆ ಇಷ್ಟು ಅಜ್ಞಾನ ಮುಚ್ಚ ಜನರಲ್ಲಿ. ದೇವರ ಹೆಸರು ಇಡ್ಲಿಕ್ಕೂ ಚಿಂತೆ ಇಲ್ಲ. ಹಿಂದಿನ ಹಿರಿಯರು ತಾತ ಮುತ್ತಾತನ ಹೆಸರು ಮೊಮ್ಮಕ್ಕಳಿಗೆ ಇಡ್ತಿದ್ರು. ಉದ್ದೇಶ ಏನು ಅಂತ ಕೇಳಿದ್ರೆ, ಅವರಂತೂ ಹೋಗ್ಯಾರ, ಹೋಗೋದ್ರ ಜೊತೆಗೆ ಅವರು ದುಡಿದ ಒಂದಿಷ್ಟು ಹೊಲ ಮನಿ ಮಾಡಿ ಕೊಟ್ಟಾರ. ಹೊಲ ಮನಿ ಮಾಡಿ ಕೊಟ್ಟ ದುಡಿದು ಇಷ್ಟು ಹೊಲ ಇಷ್ಟು ಮನಿ ಅಂತ ತಿಳ್ಕೊಂಡು ನನ್ನ ಮೊಮ್ಮಕ್ಕಳು ಅಂತ ಬಡದಾಡಿ ತಾವು ಉಣ್ಲಾರ್ದಂಗ ಇಷ್ಟು ಮಾಡಿ ಕೊಟ್ಟಾರ. ಅವ್ರು ಹೋಗಿಲ್ಲ, ಅವರು ಇನ್ನೂ ಅದಾರ, ಅವ್ರ ರಕ್ತ ನಮ್ಮ ಮೈಯಲ್ಲಿ ಹರಿತದ, ಅವ್ರ ಹೆಸರನ್ನ ಮೊಮ್ಮಕ್ಕಳಿಗೆ ಇಡೋಣ ಅಂತ ತಿಳ್ಕೊಂಡು ಕೂಡ ಮೊಮ್ಮಕ್ಕಳಿಗೆ ಆ ಹೆಸರಿಡುವಂತ ಒಂದು ಪದ್ಧತಿ ಈ ದೇಶದೊಳಗಿತ್ತು. ಈಗ ಇತ್ತೀಚಿನ ದಿನಮಾನಗಳು ಏನಾಗ್ಯದ ಅಂತಂದ್ರೆ ಟಿಂಕು ಪಿಂಕು ಸೋನು ಏನು ಮೂನು ಸುಡುಗಾಡ ಹೆಸರಿಗೆ ಅರ್ಥ ಇಲ್ಲ, ಜೀವನಕ್ಕೂ ಅರ್ಥ ಇಲ್ಲ. ಇಂಥ ಹೆಸರಿಟ್ಟ ಪರಿಸ್ಥಿತಿ ಏನಾಗ್ಯಾವ ಅಂತಂದ್ರೆ ಮಕ್ಕಳ ಬದುಕು ಕೂಡ ಅನರ್ಥನೆ. ಯಾರೋ ಕಡೆ ಜ್ಯೋತಿಷಿಗಳ ಕಡೆ ಹೋಗ್ತೀರಿ, ನೀವು ನಮಸ್ಕಾರ ಮಾಡಿ ಕೇಳ್ತೀರಿ, ಯಪ್ಪ ಯಾಕಯ್ಯನ ಕಡೆ ಪಗಾರ ಲಕ್ಷಗಟ್ಟಲೆ ಪಗಾರ ಅದ, ಬಹಳಷ್ಟು ಹೊಲ ಮನೆ ಅದಾವ, ರೊಕ್ಕ ನಿಂದಿರುವಲ್ವಪ್ಪ, ಪರಿಸ್ಥಿತಿ ಹಿಂಗಾಗ್ಯದ ಅಂತ ತಿಳ್ಕೊಂಡು ಯಾರ್ಯಾರ ಕಡೆ ಹೋಗ್ತೀರಿ, ದುಡ್ದು ಮನೆ ರೊಕ್ಕ ನಿಲ್ವಲ್ಲ ಅಂತ ಅಂದಾಗ ಅವ್ರು ಒಂದಿಷ್ಟು ಪಂಚಾಂಗ ತೆಗೆದು ಜ್ಯೋತಿಷ್ಯ ನೋಡಿ ಒಂದು ಮಾತು ಅಂತಾರ. ಏನಂತಾರ? ನಿಮ್ಗ ಹಿರಿಯರ ಕಾಡಾಟ ಅದಾವ ಅಂತ. ಇದ್ರ ಅರ್ಥ ಏನು ಅಂದ್ರೆ ಅವ್ರು ಕಾಡಂಗಿಲ್ಲ. ಕಾಡೋದ್ರ ಅರ್ಥ ಏನು ಅಂತಂದ್ರೆ ಯಾರಿಗಾದ್ರೂ ಕೂಡ, ಈಗ ನೀವ ಅದೀರಿ, ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಮೇಲೆ ಪ್ರೇಮ ಇರ್ತದ, ಪೈಸಾ ಮನೆ ಕಟ್ಟಿ ಚಂದ ಕಟ್ಟಿರ್ತೀರಿ, ನೀವು ಹೋದ ಮೇಲೆ ಕೂಡ ನಿಮ್ಮ ಜೀವ ಇಲ್ಲಿ ಇರ್ತದಿಲ್ಲ, ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಮೇಲೆ ಇರ್ತದಿಲ್ಲ. ಒಂದಿಷ್ಟು ನೆನೆಸ್ಲಿಲ್ಲ ಅಂತಂದ್ರೆ ನಿಮಗೆ ಹೆಂಗ ಅನಿಸ್ತದ? ನಿಮಗೆ ಹೆಂಗ ಅನಿಸ್ತದ ಅವ್ರಿಗೂ ಹಂಗ ಅನಿಸಿರ್ತದ.
ಹಾಗಾಗಿ ಇಂದಿನ ಹಿರಿಯರು ಏನು ಮಾಡಿದ್ರು ಅಂದ್ರೆ ಋಣ ಮುಟ್ಸೋ ಸಲುವಾಗಿ ಮೊಮ್ಮಕ್ಕಳಿಗೆ ಹೆಸರಿಡುವಂಥ ರೂಢಿ ಇರುತ್ತೆ. ಈಗ ಪಂಚಾಂಗ ತೆಗೆದು ಕೇಳಿದಂಥ ಸಂದರ್ಭದಲ್ಲಿ ಬರೆಯಿರ್ತಾರೆ ಹಿರಿಯರ ಕಾಡಾಟ ಅಂತಾರೆ. ಹಿರಿಯರ ಕಾಡಾಟ ಅಂದಾಗ ಅವರು ಒಂದು ಮಾತು ಅಂತಾರೆ, ಪರಿಹಾರ ಹೇಳಂತಾರೆ. ಪರಿಹಾರ ಏನು ಹೇಳ್ತಾರ ಅಂತಂದ್ರೆ, ಇಂಥ ಪುರಾಣ ಪುಣ್ಯಕತೆ ನಡೆದಂತಹ ಸಂದರ್ಭದೊಳಗೆ ಹಿರಿಯರ ಹೆಸರಲ್ಲಿ ಒಂದು ದಿವಸ ದಾಸೋಹ ಮಾಡಿಸ್ ಚಲೋ ಆಗುತ್ತೆ. ಅವ್ರ ಹೆಸರಿಲೆ ಯಾರು ಹೋಗ್ಯಾರಲ್ಲ, ಯಾರು ಮಾಡ್ಯಾರಲ್ಲ, ತಾತ ಅಜ್ಜ ಮುತ್ತಜ್ಜ ಹೋಗ್ಯಾರಲ್ಲ, ಅವ್ರ ಹೆಸರಿಲೆ ಒಂದು ದಿವಸ ಬಂದಂತ ಭಕ್ತಾದಿಗಳು ಪ್ರಸಾದ ಮಾಡಿದ್ರು ಅಂತಂದ್ರೆ ಆ ಆತ್ಮಗಳು ತೃಪ್ತಿ ಹೊಂದಿದ್ವು ಅಂದ್ರೆ ನಿಮಗೊಂದಿಷ್ಟು ಬಿಡುಗಡೆಯ ಭಾಗ್ಯ ಸಿಗುತ್ತದೆ. ಯಾವುದರಿಂದ? ಹಿಂದಿನವರ ಕರ್ಮದಿಂದ ಅವರೊಂದಿಷ್ಟು ಬಿಡುಗಡೆಯಿಂದ ಒಂದಿಷ್ಟು ಆತ್ಮ ತೃಪ್ತಿ ಹೊಂದಿದ್ವು ಅಂತಂದ್ರೆ ಅವು ಬಿಡುಗಡುವಂತಾವು. ಇನ್ನೂ ಒಂದಿಷ್ಟು ಜನ ಅದರ ಪರಿಹಾರಕ್ಕಾಗಿ ಬಹಳಷ್ಟು ರೀತಿಯೊಳಗ ಪರಿಹಾರಗಳನ್ನು ಸೂಚಿಸ್ತಾರೆ ಜ್ಯೋತಿಷಿಗಳು. ಇಂಥಲ್ಲಿ ಹೋಗ್ರಿ ಎನ್ನುವಂಥ ಮಾತನ್ನು ಹೇಳ್ತಾರೆ. ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ, ಇನ್ನಿತರ ಧರ್ಮಸ್ಥಳ, ಇನ್ನಿತರ ಒಂದು ಹೋಮ ಹವನಗಳು ಮಾಡಕ್ಕೆ ಹೇಳ್ತಾರೆ. ಇಂಥವೆಲ್ಲ ಮಾಡಿ ಹಿರಿಯರ ಹೆಸರ ಮೇಲೆ ಚಲೋ ಆಗ್ತದವ್ರು ಕಾಡಾಟದ ಅನ್ನುವಂಥ ಮಾತನ್ನು ಹಿಂಗೆಲ್ಲ ಹೇಳ್ತಾರೆ. ಸರಿ, ಅದೇನೇ ಇರಲಿ, ಅವರ ಆತ್ಮ ಪರಿಶುದ್ಧವಾಗಿರಬೇಕು ಅಂತಂದ್ರೆ ನಾವು ಒಂದಿಷ್ಟು ನೆನೆಸ್ಬೇಕು. ಒಂದಿಷ್ಟು ನೆನೆಸೋದಂದ್ರೆ ಏನು? ಮಾಡಿರಿಪ್ಪ ನಿಮಗೊಂದಿಷ್ಟು ನಮಸ್ಕಾರ ಅಂತ ಕೃತಜ್ಞತಾ ಭಾವ ಇತ್ತು ಅಂದ್ರೆ ನಮಗೊಂದಿಷ್ಟು ಬೆಳವಣಿಗೆ ಅನ್ನುವಂಥದ್ದು ಸಾಧ್ಯ ಅನ್ನುವಂಥದ್ದು. ಆ ಹೆಸರಿಡುವಂಥ ಮಕ್ಕಳಿಗೆ ಇಡೋದ್ರಿಂದ ಇಷ್ಟೆಲ್ಲ ಲಾಭ ಇರುತ್ತೆ. ಅದರ ಬದಲಿಗೆ ಯಾವುದೋ ಧಾರಾವಾಹಿ, ಯಾವುದೋ ಸಿನಿಮಾ ನಟ ನಟಿಯರ ಹೆಸರನ್ನು ನಾವು ಮಕ್ಕಳಿಗೆ ಏನು ಲಾಭ ಹೇಳಿ ನೋಡೋಣ? ಏನು ಲಾಭ? ಅವ್ರು ಯಾವುದಾದ್ರೂ ಒಂದಿಷ್ಟು ಇನ್ನು ಆದರ್ಶ ಗುಣಗಳದಾವ? ತಮ್ಮ ಪಾಡಿಗೆ ನಟನೆ ನೈಜ ಅಲ್ಲ, ಸತ್ಯ ಮತ್ತು ಅಸತ್ಯ ಬೇರೆ. ಬರೆದು ಕೊಟ್ಟು ಡೈಲಾಗ್ ಹೇಳೋರಷ್ಟೇ, ಜೀವನಕ್ಕೆ ಅದಕ್ಕೆ ಸಂಬಂಧ ಇಲ್ಲ. ಜೀವನನ ಬೇರೆ, ಸಿನಿಮಾದಾಗಿದ್ದ ಸಿನಿಮಾ ಕಥೆಗಳೇ ಬೇರೆ, ಜೀವನನ ಬೇರೆ. ಅವ್ರು ನಾವು ಆದರ್ಶವಾಗಿ ಇಟ್ಕೊಂಡ್ವಿ ಅಂತಂದ್ರೆ ನಮಗೇನು ಒಳ್ಳೇದಾಗ್ತದೆ? ಏನು ಒಳ್ಳೇದಾಗ್ತದೆ ಹೇಳಿ ನೋಡೋಣ. ವಿರಕ್ತ ಮಠ ಸ್ವಾಮಿಗಳಿದ್ದಾರೆ. ಇವು ಶರಣಬಸಪ್ಪನ ಪುರಾಣ ನಡೆದದ. 33 ವರ್ಷಗಳಿಂದ ಪುರಾಣ ಪುಣ್ಯಕಥೆಗಳನ್ನ ಕೇಳಿರ್ತಾವೆಲ್ಲ. ಆ ಕೇಳಿದ ಪುರಾಣದ ಕಥಾನಾಯಕನ ಆದರ್ಶವನ್ನ ಜೀವನದಲ್ಲಿ ಬಳಸಿಕೊಂಡು ಅಂತ ಹೆಸರನ್ನ ಮಕ್ಕಳಿಗೆ ಇಟ್ಟಿವಿ ಅಂದ್ರೆ ತಮ್ಮ ಹಿಂಗ್ ಬದುಕ್ಯಾರಪ್ಪ. ಅವರು ಹೆಂಗ್ ಪೂಜಾ ಪುನಸ್ಕಾರ ಮಾಡ್ಯಾರ, ಜಗತ್ತಿಗೆ ಅವ್ರನ್ನ ದೇವರು ಅಂತ ತಿಳ್ಕೊಂಡು ಪರಿಚಯಗೊಂಡಾರ. ಸಾವಿರ ಜನರಿಗೆ ಒಳ್ಳೇದು ಮಾಡಿದಂಥವ್ರ ಹೆಸರಿನಿಗೆ ಇಟ್ಟಿನಿ, ನೀನೂ ಕೂಡ ಒಂದಿಷ್ಟು ಮಂದಿಗೆ ಒಳ್ಳೇದು ಮಾಡು ಅನ್ನುವಂಥ ರೀತಿಯೊಳಗೆ ನಿನ್ನ ಬದುಕು ಹಿಂಗಾಗ್ಲಿ ಅನ್ನುವಂಥ ಕಾರಣಕ್ಕಾಗಿ ಅಂತ ಒಂದಿಷ್ಟು ಬಸವಾದಿ ಶರಣರ ಹೆಸರುಗಳನ್ನ ಮಕ್ಕಳಿಗೆ ಇಡೋದ್ರಿಂದ ಇಷ್ಟೆಲ್ಲ ಲಾಭಗಳದ ಹೊರತಾಗಿ ಬೇರೆ ಬೇರೆ ಹೆಸರನ್ನು ಇಡೋದ್ರಿಂದ ಅದು ಯಾವುದೇ ರೀತಿಯಲ್ಲೂ ಕೂಡ ಆ ಮಕ್ಕಳ ಭವಿಷ್ಯ ಉದ್ಧಾರ ಆಗೋದಿಲ್ಲ. ಕಾರಣ ಇಲ್ಲಿ ನಾವು ನಿನ್ನೆ ದಿವಸ ಏನೆಲ್ಲ ನಾಮಕರಣ ಮಾಡಿದರೆ ಶರಣಬಸವ ಅನ್ನುವಂಥ ಹೆಸರನ್ನು ಇಟ್ಟರು. ಶರಣಬಸವ, ಶರ ಅಂದ್ರೆ ಬಾಣ, ಣ ಅಂದ್ರೆ ತಾಕದೆ ಇದ್ದವ. ಆಮಿಷಗಳ ಬಾಣ ತಾಕದೆ ನಿರಾಶವಾದಿಯಾಗಿ ನಿರ್ಲಿಪ್ತನಾಗಿ ನಿತ್ಯ ನಿರಂಜನವಾಗಿ ಸತ್ಯವಾದ ವಸ್ತುವಿಗೆ ಸಮೀಪ ಇರತಕ್ಕಂಥವನು ಅನ್ನುವಂಥ ಅರ್ಥ ಈ ಶರಣಬಸವ ಅನ್ನುವಂಥ ಹೆಸರಿಗೆ ಬರ್ತದ. ಇಂಥ ಹೆಸರನ್ನ ಅರ್ಥ ಹುಡುಕಿ ಇಂಥ ಹೆಸರನ್ನ ತಂದೆ ತಾಯಿಗಳು ಇಟ್ಟರು ಅನ್ನುವಂಥ ವಿಚಾರವನ್ನು ಕೇಳ್ತಾ ಆ ಹಿನ್ನೆಲೆಯೊಳಗ ಆ ವಿಚಾರ ಕೇಳಿದ ನಂತರದಲ್ಲಿ ಆ ಮಗುವಿಗೆ ಏನೆಲ್ಲ ಎಷ್ಟೆಲ್ಲ ಚಂದಿತ್ತು ಅನ್ನುವಂಥದ್ದನ್ನು ಕೇಳಿದರೆ ಕವಿ ಬರೀತಾನೆ, ಕೈಲಾಸದ ಅಂದ ಚಂದವನ್ನೆಲ್ಲ ಬಾಚಿಕೊಂಡು ಈ ಮಗುವಾಗಿ ಈ ಭೂಮಿಗೆ ಬಂದಿತ್ತೇನೋ ಅನ್ನಂಗಿತ್ತಂತ ಆ ಕೂಸು. ಅಷ್ಟು ಚಂದ, ವಿಶಾಲವಾದ ಹಣೆ, ಒಳ್ಳೆ ಕಣ್ಣ, ಏನು ಮುಖದ ಭಾವನೆಗಳು ಪಳ 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 ಪಳ, ಆ ಮುಖ ಓಜಸ್ಸಿನೊಂದಿಗೆ ಕೂಡಿದ ಮುದ್ದು ಮುಖ ನೋಡಿದ್ರೆ ಸಾಕು, ನೋಡಿದಂಥವ್ರಿಗೆ ಹೊಟ್ಟೆ ತುಂಬಿದಂಗೆ ಆಗೋದು, ಕಣ್ಣು ಮನ ಅರಳೋದು. ಆ ನೋಡಿದ ತಕ್ಷಣ ಆ ಮಗುವನ್ನು ಮುಟ್ಟಬೇಕು, ಎತ್ತಬೇಕು, ಎತ್ತಾಡಬೇಕು ಅನ್ನುವಂಥ ರೀತಿಯೊಳಗ ಆಶೆ ಹುಟ್ಟೋದು. ಅದು ಎಂಥ ರೀತಿಯೊಳಗ ಅಂತಂದ್ರೆ ಎಲ್ಲರಿಗೂ ಆಗ್ತಿರ್ಲಿಕ್ಕಿಲ್ಲ. ಪುಣ್ಯಾತ್ಮರು ಪುಣ್ಯವಂತರಿನದಾರಲ್ಲ ಅಂಥವ್ರ ಕಡೆ ಆ ಮಗು ಕೈ ಮಾಡೋದಂತ ಅವರಿಗೆ ಆ ಭಾವನೆ ಹುಟ್ಟೋದಂತ. ಇನ್ನು ಒಂದಿಷ್ಟು ದುಷ್ಟ ಜನಗಳಿರ್ತಾರೆ, ಕಳ್ಳ ಸುಳ್ಳ ಮೋಸ ವಂಚನೆ ಕಪಟ ಎಲ್ಲ ತಲೆಯಾಗಿಟ್ಟುಕೊಂಡು ಮನುಷ್ಯನಾಗಿಟ್ಟುಕೊಂಡು ಏನಾದರೂ ಆ ಮಗುವಿನ ಸಮೀಪ ಬಂದ್ರೆ ಆ ಮಗುವಿನ ನೋಡಿಬಿಟ್ರೆ ಸಾಕು ಏನೋ ಒಂದು ಭಯ ಅನ್ಸೋದು. ಕತ್ತಲಿದ್ದಲ್ಲಿ ಬೆಳಕಿದ್ದಲ್ಲಿ ಕತ್ತಲ ಬರುವಂಗಿಲ್ಲ, ಧರ್ಮ ಇದ್ದಲ್ಲಿ ಅಧರ್ಮೀಯರು ಬರಂಗಿಲ್ಲ. ಇಲ್ಲಿ ಧರ್ಮದ ಪ್ರಭಾವ ಪುಣ್ಯದ ಪ್ರಭಾವ ಇದ್ದಾಗ ಮಾತ್ರ ಒಂದಿಷ್ಟಲ್ಲಿ ಒಳಗೊಳಗೊಂದು ಬೇರೆ ಕೆಲಸ ನಡೀತದೆ. ಇವತ್ತು ಚಿಮ್ಮಡ ಗ್ರಾಮದೊಳಗ
ನನಗೆ ನಿನ್ನೆ ಮನೋಜ್ ಅಂದ 18,000 ಜನ ಅದಾರ್ರಿ ನಮ್ಮೂರಾಗ ಅಂತಂದ. ಈ ಕಡೆ ಮಾಲಿಂಗ್ಪುರ, ಈ ಕಡೆ ರಬಕವಿ, ನಟ್ ನೋಡಕ್ಕೇನ ಇಲ್ಲಿ ಉಳ್ಕೊಂಡಿಲ್ಲ, ಎಲ್ಲ ಮನಿನೇ ಅದಾವ. ಊರಿಂದ ಊರಿಗೆ ಇನ್ನ ಸ್ವಲ್ಪ ದಿನದೊಳಗೆ ಎಲ್ಲ ಕೂಡೇ ಬಿಡ್ತಾವನ್ನಂಗ ಇದ್ರೊಳಗೆ ಇಂಥ ಜನಸಂಖ್ಯೆಯೊಳಗ 18,000 ಜನಸಂಖ್ಯೆ ಚಿಮ್ಮಡದಾಗ ಇದ್ರೆ 1,800 ಮಂದಿ ಇಲ್ಲಿಗೆ ಬಂದಿಲ್ಲ. 1,800 ಮಂದಿ ಇಲ್ಲಿಗೆ ಬಂದಿಲ್ಲ. ಮತ್ತೆ ಉಳಿದು 900 ಲೆಕ್ಕಕ್ಕೆ 1,900 ತೆಕ್ಕೊಂತ ಹೋದಿವಿ ಅಂದ್ರೆ ಅವ್ರಿಗೇನು ಸಂಬಂಧ ಇಲ್ಲ. ಏನು ಧರ್ಮ ಪುರಾಣ ಪುಣ್ಯಕತೆಗೆ ಸಂಬಂಧ ಇಲ್ಲ. ಯಾಕ್ರಿ ಕೇಳಿಲ್ಲ, ಗೊತ್ತಿಲ್ಲ, ತಿಳಿದಿಲ್ಲ. ಎಲ್ಲ ಕಡೆ ಬ್ಯಾನರ್ ಅದ, ಯೂಟ್ಯೂಬ್ ಅದ, ಎಲ್ಲ ಕಡೆ ಎಲ್ಲ ರೀತಿಯಲ್ಲೂ ತಿಳಿದದ. ಆದರೂ ಕೂಡ ಇಲ್ಲಿ ಬರಕ್ ಮನಸ್ಸು ಮಾಡಿಲ್ಲ. ಕಾರಣ ಏನು ಅಂದ್ರೆ ಪುಣ್ಯ, ಇಂದಿನ ಜನ್ಮದ ಸುಕೃತ ಅನ್ನುವಂಥದ್ದು ಅದು ಯಾರಿಗದ ಅವ್ರ ಮಾತ್ರ ಕರ್ಕೊಂಡದ. ಯಾರಿಗ ಕರ್ಮದ ಭಾರ ಜಾಸ್ತಿ ಅದ ಇಲ್ಲೇ ಇದ್ರು ಕೂಡ ದೂರ ಕರ್ಕೊಂಡೋಗಿ ಕುಂದಿರಿಸ್ತದ. ಈ ಜಗತ್ತಿನ ನಿಯಮ, ಇದು ಕಾಲ ಹಂಗೆಲ್ಲ ಮಾಡ್ತದ. ಇಂಥ ಕಾಲದ ಸೀಮೆಯೊಳಗೆ ಪುಣ್ಯಾತ್ಮರು ತಾವೆಲ್ಲ ಬಂದೀರಿ. ಕೇಳುವಂಥವ್ರು ಮಾತ್ರ ಆ ಅಂಶ ಇದ್ದಾಗ ಮಾತ್ರ ಇದೆಲ್ಲ ಸಾಧ್ಯ. ನಾವು ಬಂದಿಲ್ಲ ಅಂತ ಅವ್ರನ್ನ ದೂರ ಹೇಳಂಗಿಲ್ಲ, ಅವ್ರಿಗೆ ಬೈಯಂಗಿಲ್ಲ. ಕಾರಣ ಏನು ಅಂದ್ರೆ ಯೋಗ ಬೇಕು ಅನ್ನೋದು. ಯೋಗ ಕೂಡುವುದಕ್ಕೆ ಯೋಗ ಅಂತಾರೆ. ಇಂಥ ಸಂದರ್ಭಕ್ಕೆ ಬರ್ಬೇಕಾದ್ರೆ ಯೋಗ ಅಂತಾರ. ಒಂದಿಷ್ಟು ನಿಮ್ಮಂಥವ್ರ ಮಾತು ಕೇಳಿ ಗಟ್ಟಿ ಧೈರ್ಯ ಮಾಡಿ ನೀವು ಕರೆದಾಗ ಬಂದು ಬೆಲೆ ಕೊಟ್ಟರು ಅಂತಂದ್ರೆ ಅವ್ರು ಗೆದ್ರು ಅಂತ. ಹೆಂಗೆದ್ರು? ಒಂದಿಷ್ಟು ಪಾಪದಿಂದ ವಿಮುಕ್ತರಾದ್ರು, ಕರ್ಮಗಳಿಂದ ವಿಮುಕ್ತರಾಗಿ ಜಾಗದಾಗ ಸುಮ್ಮನೆ ಕುಂತರು ಸಾಕು, ಕೇಳೋದು ಬೇಡ, ಸುಮ್ಮನೆ ಕುಂತರು ಸಾಕು, ಬದಲಾದ್ರೆ ಗೆದ್ರು ಅವರು. ಇಂಥ ಒಂದಿಷ್ಟು ಬದಲಾಗುವಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಾವ ನಾವು ಮಾಡೋ ಸಂಸ್ಕಾರದಿಂದ. ಸರಿ, ಅದೇನೇ ಇರಲಿ, ಪ್ರಭಾವ ಪರಿಣಾಮ ಬೀರುತ್ತದೆ ಎನ್ನುವಂಥ ಮಾತು. ಅದಾದ ನಂತರದಲ್ಲಿ ಆ ಮುದ್ದಾದ ಮಗು ಏನಿತ್ತಲ್ಲ ಎಷ್ಟು ಚಂದ ಇತ್ತು ಅನ್ನುವಂಥ ವರ್ಣನೆ ಕೇಳಿದಿವಲ್ಲ, ಆ ವರ್ಣನೆ ಸಾತ್ವಿಕರಿಗೆ ಮಾತ್ರ ಸಾಧ್ಯ. ಸಾತ್ವಿಕ ಜ್ಞಾನ ಒಳಗಿದ್ದವರಿಗೆ ಮಾತ್ರ ಆಕರ್ಷಣೆ ಇರ್ತದೆ. ಅದಕ್ಕೆ ಸರ್ವಜ್ಞ ಅಂತ. ವಿದ್ಯೆ ಇದ್ದವನ ಮುಖ ಮುದ್ದು ಬರುವಂತೆ, ವಿದ್ಯೆ ಇದ್ದವನ ಮುಖ ಮುದ್ದು ಬರುವಂತೆ, ವಿದ್ಯೆ ಇಲ್ಲದವನ ಮುಖ ಹಾಳೂರು ಹದ್ದಿನಂತಕ್ಕೂ ಸರ್ವಜ್ಞ. ವಿದ್ಯಾ ಅಂತಂದ್ರೆ ಡಿಗ್ರಿ ವಿದ್ಯೆ ಅಲ್ಲ, ಪದವಿ, ಈ PUC ಡಿಗ್ರಿ ಇವೆಲ್ಲ ವಿದ್ಯೆ ಅಂದ್ರೆ. ವಿದ್ಯೆ ಅಂತಂದ್ರೆ ಅದು ಹೆಂಗಿರ್ತದ ಅಂದ್ರೆ ಹೇಳ್ತೀನಿ ನಿಮಗ. ಆ ವಿದ್ಯೆ ಇದ್ದವನ ಬದುಕು ಹೆಂಗಿರ್ತದ ಅಂತಂದ್ರೆ ಅವನಿಗೆ ಚಿಂತೆ ಇರಂಗಿಲ್ಲ, ನಾಳಂಗ ನಾಡ್ದಂಗ ಅನ್ನುವಂತ ಆಲೋಚನೆ ಇರಂಗಿಲ್ಲ. ಆಮೇಲೆ ಇನ್ನೊಬ್ರಿಗೆ ಕೆಟ್ಟ ಮಾಡಂಗಿಲ್ಲ. ಅವನು ಯಾವುದೇ ರೀತಿಯಲ್ಲೂ ಕೂಡ ವಂಚನೆಗೆ ಒಳಗಾಗೋದಿಲ್ಲ, ತಾನು ಇನ್ನೊಬ್ಬರನ್ನ ವಂಚಿಸೋದಿಲ್ಲ, ಇನ್ನೊಬ್ರಿಗೆ ವಂಚನೆಗೆ ಒಳಗಾಗೋದಿಲ್ಲ. ಅವ ಹೆಂಗಿರ್ತಾನ ಅಂತಂದ್ರೆ ಅವ ಯಾವಾಗಲೂ ಕೂಡ ಸ್ಥಿತಪ್ರಜ್ಞನಾಗಿರ್ತಾನೆ. ವಿದ್ಯೆ ಇದ್ದವ ಸ್ಥಿತಪ್ರಜ್ಞ ಅಂತಂದ್ರೆ ಯಾವಾಗಲೂ ಎಚ್ಚರವಾಗಿರ್ತಾನೆ. ಪಾಪಕರ್ಮ ಮಾಡುವಲ್ಲಿ ಹಾಗೆ ಇದು ಹೌದು ಅನ್ನುವಲ್ಲಿ ಎಚ್ಚರವಾಗಿರ್ತಾನ. ಅವನಿಗೆ ಸ್ಥಿತಪ್ರಜ್ಞ ಅಂತ ಕರೀತಾನೆ. ಯಾವ ಈ ಕಡೆ ಮುಂದೆ ಬರೀಲಿ, ಇಲ್ಲಿ ಮುಂದೆ ಬರೀಲಿ, ಜಾಗ ಖಾಲಿ ಅದ. ಇಲ್ಲಿ ಬರೀ ದಾರಿ ಬಿಡ್ರಿ ಅವ್ರಿಗೆ ಬರೋರಿಗೆ, ಈ ಕಡೆ ಬಂದ್ಬಿಡ್ರಿ. ನೀವು ಸ್ವಲ್ಪ ಹಂಗ ಮುಂದಕ್ಕೆ ಸರಿ, ಸ್ವಲ್ಪ शिवसाम्बजय नमः पार्वतीश्वर हर महादेव। विरक्तेश्वर महाराज की, वल्लभ प्रभु महाराज की, बसवेश्वर महाराज की। शिवसाम्बजय नमः पार्वतीश्वर हर महादेव।
ಗಳಿಸುವರಯ್ಯ ಹೆಂಡರು ಮಕ್ಕಳಿಗಿಂದು ಗಳಿಸುವರಯ್ಯ ಹಿಂದಿಗೂ ನಾಳೆಗಿಂದು ಗಳಿಸುವರಯ್ಯ ಹೆಂಡರು ಮಕ್ಕಳಿಗಿಂದು ಗಳಿಸುವರಯ್ಯ ಹೆಂಡರು ಮಕ್ಕಳಿಗಿಂದು